ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಸುಮಾರು ಒಂದು 2 ತಿಂಗಳು ಮೇಲಾಗಿದೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇದು ಬಂದು ರಿವ್ಯೂ ವಿಡಿಯೋ. ಟ್ರೈಪಾಡ್ನ ತಗೊಂಡಿದ್ದೀನಿ ಯಂತ್ರಾಲಯ ಅವ್ರದ್ದು, ಮತ್ತೆ ಇನ್ನೊಂದು ಮೌನ ಅವ್ರದ್ದು ಮೈಕ್ ಕೂಡ ತಗೊಂಡು ಅದನ್ನು ತೋರಿಸ್ತೀನಿ. ಯಾಕಂದ್ರೆ ಬರೀ ಅನ್ಬಾಕ್ಸ್ ಮಾಡೋದ್ರೆ ಏನು ಪ್ರಯೋಜನ ಇಲ್ಲ ಮೈಕ. ಅದನ್ನ ಟೆಸ್ಟ್ ಮಾಡಿದ್ರೇನೆ ರಿಯಲ್ ಬೆನಿಫಿಟ್ ವ್ಯೂವರ್ಸ್ಗಳಿಗೂ ಕೂಡ. ಇವಾಗ ನೀವು ಕೇಳ್ತಾ ಇರೋಂತ ವಾಯ್ಸ್ ಬಂದು ಮೋನೋ AU400 ಅಲ್ಲಿ ರೆಕಾರ್ಡ್ ಆಗ್ತಾ ಇರೋಂಥದ್ದು. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದೆ ನಿಮಗೆ ಮಾನ್ಸೂನ್ ರೇಟ್ ವಿಡಿಯೋಗಳು ಬರ್ತಾ ಇರ್ತವೆ ಕಂಟಿನ್ಯೂಸ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ, ಇದು ಬಂದು ಯಂತ್ರಾಲಯ ಅವ್ರದ್ದು ಗೊರಿಲ್ಲಾ ಟ್ರೈಪಾಡ್ ಅಂತ. ಫ್ಲೆಕ್ಸಿಬಲ್ ಟ್ರೈಪಾಡು. ಇನ್ನು ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಇದು ಬಂದು ಹೆಂಗ್ ಬೇಕು ತಿರುಗಿಸ್ಬೋದು ಅಂತಂದ್ರೆ ಸ್ಟ್ಯಾಂಡ್ನ, ಅದಕ್ಕೆ ಕೆಳಗಡೆ ಸ್ಟ್ಯಾಂಡ್ ಬರ್ತಾವಲ್ಲ 3 legs. ಅದನ್ನ ಹೆಂಗ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಬೋದು. ಆ ಥರ ಫ್ಲೆಕ್ಸಿಬಲ್ ಟ್ರೈಪಾಡ್ ಇದು. ಇದನ್ನ ನಾನು ಅಮೆಝಾನಿಂದ ತರಿಸಿದೆ. ಇದರ ಪ್ರೈಸ್ ಬಂದು ₹1072. ನಾನು ತರಿಸಿದಾಗ ಇವಾಗ ಎಷ್ಟಾಗಿದೆ ಗೊತ್ತೆ, ಅವಾಗಲೇ ಒಂದು ವಾರದ ಮೇಲೆ ಆಯ್ತು ಗುರು ತರಿಸಿ. ನೋಡಿ ಗುರು, ಈ ಥರ ಸಿಗುತ್ತೆ ನಮಗೆ ಗೊರಿಲ್ಲಾ ಟ್ರೈಪಾಡು ಯಂತ್ರಾಲಯವ್ರದ್ದು. ಇದರ ಮಾಡೆಲ್ ಬಂದು YT11 ಅಂತ. ಇದೇ ಸೇಮ್ ಪ್ರಾಡಕ್ಟು ಉಲಾನ್ಸಿ ಅವ್ರದಲ್ಲೂ ಇದೆ. ಮೋಸ್ಟ್ಲಿ ಉಲಾನ್ಸಿ ಯಂತ್ರಾಲಯ ಎರಡು ಸೇಮ್ ಕಂಪ್ನಿ ಏನೋ ಗೊತ್ತಿಲ್ಲ. ಬಟ್ ಅದರಲ್ಲಿ MT11 ಇದರಲ್ಲಿ YT11 ಅಷ್ಟೇ ವ್ಯತ್ಯಾಸ. ಪ್ರೈಸು ಕೂಡ ಅಷ್ಟೇ ಇದೆ ಅನಿಸುತ್ತೆ. ನೋಡಿ, ಇದು ಬಂದು ನಮಗೆ ಡಬಲ್ ಯೂಸು. ಒಂದು DSLR ಕ್ಯಾಮ್ರಾ ಆಗಲಿ, GoPro ಆಗಲಿ, ಅದನ್ನೂ ಕೂಡ ಮೌಂಟ್ ಮಾಡ್ಕೋಬೋದು. ಮತ್ತು ಮೊಬೈಲ್ನು ಕೂಡ ಇದು 2 ಇನ್ಬಿಲ್ಟ್ ಆಗಿ ಬಂದಿದೆ. ಮೊಬೈಲ್ನು ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೋಬೋದು. ಯಾವ ಥರ ಅಂತ ನಿಮಗೆ ತೋರಿಸಿ ಮೊಬೈಲ್ನ ಮೌಂಟ್ ಮಾಡ್ಕೊಳ್ಳೋದು. ಫಸ್ಟು ನೋಡಿ, ನಾನು ಹೇಳೋದಲ್ಲ ಫ್ಲೆಕ್ಸಿಬಲ್ ಅಂತ. ನೋಡಿ, ಲೆಗ್ಸ್ಗಳು ಈ ಥರ ಫ್ಲೆಕ್ಸಿಬಲ್ ಆಗಿರ್ತದೆ ಗುರು. ಚಿಕ್ಕ ಬೇಕಾ ದೊಡ್ಡ ಬೇಕಾ, ದೊಡ್ಡ ಅಂತೂ ಆಗಲ್ಲ, ಇಷ್ಟೇ ಬರೋದು. ದೊಡ್ಡ ಒಂದು 12 ಇಂಚ್ ಬರ್ತದೆ. ಇಷ್ಟು ಬರ್ತದೆ. ಮತ್ತು ಚಿಕ್ಕ ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಎಲ್ಲಾದರೂ ನಾವು ಇವಾಗ ಒಂದು ಮರದ ಕೊಂಬೆ ಇರ್ತದೆ, ಅಲ್ಲಿ ಬೇಕಾದರೂ ಇದನ್ನ ಮೌಂಟ್ ಮಾಡ್ಕೋಬೋದು. ಈ ಥರ ಇದು ಬಂದು ನಮಗೆ ರಬ್ಬರ್ ಸಿಗ್ತದೆ, ರಬ್ಬರ್ದು ಏನಂತಾರೆ ಲೆಗ್ಸು. ಬಟ್ ಇದರೊಳಗಡೆ ನಮಗೆ ಒಂದು ಸ್ಟೀಲ್ ಮೌಂಟ್ ಬರ್ತದೆ ಸಪೋರ್ಟ್ಗೋಸ್ಕರ. ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಇದೆ ನೋಡಿ, ಇದು ಪ್ಲಾಸ್ಟಿಕ್ಕು. ಇದರೊಳಗಡೆ ಇದು ಸ್ಟೀಲ್ ಬರ್ತದೆ. ಪ್ಲಾಸ್ಟಿಕ್ ಕೂಡ ಒಳ್ಳೆ ಪ್ರೀಮಿಯಂ ಲುಕ್ ಇದೆ, ಮತ್ತು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನೂ ಇದೆ. ಆಮೇಲೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಾಲ್ ಹೆಡ್ಡು. ಇದು ಬಂದು 360 ಡಿಗ್ರಿ ರೊಟೇಟ್ ಆಗ್ತದೆ. ಮತ್ತು ನಾವು ವೀಡಿಯೋನ ಇವಾಗ ಏನಾದ್ರು ರೀಲ್ಸ್ ಮಾಡಬೇಕು ಅಂತಂದರೆ, ವರ್ಟಿಕಲಾಗಿ ಇಡಬೇಕು ಅಂತಂದರೆ ಈ ಥರ 180 ಡಿಗ್ರಿನ ಬೆಂಡ್ ಮಾಡ್ಕೋಬೋದು. ಈ ಥರ 180 ಡಿಗ್ರಿ ಬೆಂಡ್ ಮಾಡ್ಕೋಬೋದು. ಮತ್ತು ಬಾಲ್ನ 360 ಡಿಗ್ರಿ ತಿರುಗಿಸ್ಬೋದು. ಮತ್ತು ನಮಗೆ ಯಾವ್ದಾದ್ರು ಆ್ಯಂಗಲ್ನ ಸೆಟ್ ಮಾಡಿಕೊಂಡು ಈ ಥರ ನಾಬ್ನ ಹಿಂಗೆ ಟೈಟ್ ಮಾಡಿದ್ರೆ ಈ ಥರ ನಾಬ್ನ ಹಿಂಗೆ ಟೈಟ್ ಮಾಡಿದ್ರೆ ಅಲ್ಲಿ ಫಿಕ್ಸ್ ಆಗಿ ಕೂತ್ಕೊಳ್ತದೆ ಗುರು. ಮತ್ತು ನಮ್ಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನೀವು ಎಕ್ಸ್ಟ್ರಾ ಏನಾದರೂ ಕ್ಯಾಮ್ರಾ ಹಾಕೋತೀನಿ ಅಂತಂದರೆ ಇಲ್ಲೂ ಕೂಡ ನೀವು ಮೌಂಟ್ ಮಾಡ್ಕೋಬೋದು ಸಪ್ರೇಟಾಗಿ. ನಂತರ ನೋಡಿ, ಇದನ್ನ ನಾವು ಈ ಥರ ತೆಗಿಲೂಬೋದು. ಕ್ಯಾಮ್ರಿಂದ ಹೊರಗಡೆ ಇದು ನೋಡಿ, ನಾವು ಈ ಥರ ತೆಗಿಲೂಬೋದು. ಇಲ್ಲಿ ಬೇಕಾದ್ರೆ ನಾವು DSLR ಮತ್ತು GoPro ಆ ಥರ ಪ್ರಾಡಕ್ಟ್ಗಳನ್ನ ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. 2 ಕಡೆನೂ ಆಪ್ಷನ್ ಇದೆ, ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಹಾಕೊಂಡು. ಮತ್ತು ಇಲ್ಲಿ ನೋಡಿ, ಇದು ಕೂಡ ಸ್ಟೀಲು. ಇದು ಮೇಲ್ಗಡೆ ರೆಡ್ ಕಲರ್ ಕಾಣಿಸ್ತಾ ಇರೋದು ಬಾಲು ಕೂಡ ಸ್ಟೀಲು. ಬಟ್ ಇವೆಲ್ಲ ಪ್ಲಾಸ್ಟಿಕ್ ಆಗಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಇದೆ. ನೋಡಿ, ಇಲ್ಲೊಂದು ಲಿಕ್ವಿಡ್ ಲೆವೆಲರ್ ಕೂಡ ಕೊಟ್ಟಿದ್ದಾರೆ ನಮಗೆ. ಫ್ಲ್ಯಾಟು ಸರಿಯಾಗಿ ಕೂತಿದೆಯೋ ಹೆಂಗೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಕ್ಕೆ. ಬಟ್ ನನಗೆ ಅಷ್ಟು ಯೂಸ್ ಆಗಲ್ಲ. ಬಟ್ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನೋಡಿ, ಇದು ಬಂದು ಇಷ್ಟು ಸೆಟಪ್ ಇದೆಯಲ್ಲ. ಇಲ್ಲಿ ನಾವು GoPro ಆಗಲಿ, DSLR ಕ್ಯಾಮ್ರಾ ಒಂದು ಅಪ್ ಟು 2 kg ವರೆಗೂ ಬಿಯರ್ ಮಾಡ್ತದೆ ಗುರು ಇದು ಈ ಟ್ರೈಪಾಡ್ ಬಂದು. ಅದಾದಮೇಲೆ ಅದ್ರ ಮೇಲೆ ಆಗಲ್ಲ, ಯಾಕಂದ್ರೆ ಅಷ್ಟು ಕೆಪಾಸಿಟಿ ಇರಲ್ಲ. ಬಟ್ ನಾವೇನೋ ಮೊಬೈಲ್ನ ಮೌಂಟ್ ಮಾಡ್ಕೋಬೇಕು ಅಂತಂದರೆ ಇನ್ಬಿಲ್ಟ್ ಇದೆಯಲ್ಲ. ನೋಡಿ, ಇಲ್ಲೊಂದು ಇದು ಬರ್ತದೆ. ನೋಡಿ, ಇಲ್ಲೊಂದು ಬರ್ತದೆ. ಇದನ್ನ ಸ್ವಲ್ಪ ಪುಷ್ ಮಾಡಿ ಸ್ವಲ್ಪ ಹಿಂದಕ್ಕೆ ಈ ಥರ ಮಾಡಿದ್ರೆ ಮೊಬೈಲ್ ಮೌಂಟ್ ಮಾಡ್ಕೊಳ್ಳೋಕೆ ನಮಗೆ ಇಲ್ಲಿ ಈ ಥರ ಮೊಬೈಲ್ ಮೌಂಟ್ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಇಲ್ಲಿ ನಾವು ಮೊಬೈಲ್ನ ಮೌಂಟ್ ಮಾಡ್ಕೋಬೋದು. ಒಳ್ಳೆ ಗ್ರಿಪ್ ಇದೆ. ನಾನು ಸ್ವಲ್ಪ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಗ್ರಿಪ್ಪು ಕೂಡ ಇದೆ. ಇದು GoProಗಾಗಲಿ ಮೊಬೈಲ್ಗಾಗಲಿ ಒಳ್ಳೆ ಗ್ರಿಪ್ ಇದೆ. ಬಟ್ ನಾನು ಹೇಳೋ ಪ್ರಕಾರ ಇದನ್ನ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬೋದು. ಅಫೋರ್ಡಬಲ್ ಪ್ರೈಸು ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಇದೆ.
ಒಳ್ಳೆ ಸ್ಟ್ರೆಂತು ಇದೆ, ಮತ್ತು ಗೊರಿಲ್ಲಾ ಪ್ಯಾಡು ಫ್ಲೆಕ್ಸಿಬಲ್ ಆಗಿರ್ತದೆ, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅಂದರೆ ನೆಕ್ಸ್ಟ್ ಬಂದು ಮೋನೋ ಅವ್ರದ್ದು AU400 ಅಂತ. ಸೊ AU400 ನಮ್ಮ ಮೈಕು, ಇದು ಓಮ್ನಿ ಡೈರೆಕ್ಷನಲ್ ಮೈಕು. ಸೊ ಇದಕ್ಕೆ ಯಾವುದೇ ಬ್ಯಾಟ್ರಿ ಕೂಡ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕನೆಕ್ಷನ್ನು. ನಾವು ಕ್ಯಾಮ್ರಾಗಾಗಲಿ ಅಥವಾ ಮೊಬೈಲ್ಗಾಗಲಿ ಇದನ್ನ ಡೈರೆಕ್ಟ್ ಕನೆಕ್ಷನ್ ಕೊಟ್ಟರೆ ಆರಾಮಾಗಿ ವರ್ಕ್ ಆಗುತ್ತೆ. ಮತ್ತು ಇದು ಬಂದು ನಾನು ತೊಗೊಂಡಿದ್ದು ಪ್ರೈಸ್ ಅರೌಂಡ್ 600 ಅರೌಂಡ್ ಇದೆ. ಸೊ ಈ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಈ ಥರ ಬಾಕ್ಸಲ್ಲಿ ಈ ಥರ ಪೌಚು, ಒಳ್ಳೆ ಪೌಚ್ ಒಂದು ಚೆನ್ನಾಗಿದೆ ಬರೋ ಕ್ವಾಲಿಟಿ. ಈ ಥರ ಪೌಚಲ್ಲಿ ನೋಡಿ, ಇದು ಮೈಕು ಇಷ್ಟು ಬರ್ತದೆ ಮೈಕು. ನಮಗೆ ಸುಮಾರು ಲೆಂತ್ ಇದೆ, ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮೋಟೋ ಬ್ಲಾಗು ಜಾಸ್ತಿ ಬೇಕಾಗಲ್ಲ ವೈರು, ಬಟ್ ಆದ್ರೂ ಒಂದು ಪರವಾಗಿಲ್ಲ ಅವರು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ನೀವೇನಾದರೂ ಮಾಮೂಲಿ ಈ ಥರ ಹೋಗಿ ಅಲ್ಲಿ ಪಬ್ಲಿಕಲ್ಲಿ ಏನಾದರೂ ಹಿಡಿತೀನಿ ಮೈಕ್ನ ಅಂತಂದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಮತ್ತು ಇದು ಬಂದು ಕನೆಕ್ಟ್ರು, ಇದು ಗೋಪುರಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಇದು. ಸೊ ಇದು ಇಲ್ದಲೇ ಗೋಪುರದಲ್ಲಿ ವರ್ಕ್ ಆಗಲ್ಲ. ಮತ್ತು 2 ಕ್ಲಿಪ್ ಕೊಟ್ಟಿದ್ದಾರೆ. ಸೊ ಈ ಬಟ್ಟೆಗೆ ಏನಾದರೂ ಹಾಕೋತೀವಿ ಮೈಕ್ನ ಅಂತಂದರೆ ಸೊ ಅದಕ್ಕಾಗಲಿ ಅಂತ ಅಂದ್ಬಿಟ್ಟು. ಸೊ ಇಷ್ಟೇ. ಸೊ ಮೋನೋದು ಇಷ್ಟೇ, ನಾ ಇಲ್ಲೇನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮೋಟೋ ಬ್ಲಾಗ್ ಸೆಟಪ್ಪಲ್ಲಿ ನಿಮಗೆ ಹೇಳಿದ್ರೆ ಅದು ನೀಟಾಗಿ ಗೊತ್ತಾಗುತ್ತೆ ಈ ಥರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಸೊ ನಾನು ಇವಾಗ ನಿಮಗೆ ಮೋಟೋ ಬ್ಲಾಗ್ ಸೆಟಪ್ಪಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಇದು ಅನ್ಬಾಕ್ಸ್ ವಿಡಿಯೋದ ಕಂಟಿನ್ಯೂ ಪಾರ್ಟ್ ಅನ್ನೋ ಒಂದೇ ವಿಡಿಯೋದಲ್ಲಿ ಬರ್ತದೆ. ಸೊ ಇದು ಬಂದು ನಾನು ಇವಾಗ ಮೋನೋ ಮೈಕ್ ತೊಗೊಂಡಿದ್ನಲ್ಲ, ಸೊ ಅದ್ರದ್ದು ಟೆಸ್ಟಿಂಗ್ ಮಾಡೋಣ ಅಂತ. ಯಾಕಂದರೆ ಬರೀ ಅನ್ಬಾಕ್ಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮೈಕ. ಸೊ ಅದನ್ನ ಟೆಸ್ಟ್ ಮಾಡಿದ್ರೇ ರಿಯಲ್ ಬೆನಿಫಿಟ್ಟು ವ್ಯೂವರ್ಸ್ಗಳಿಗೂ ಕೂಡ. ಸೊ ಇವಾಗ ನೀವು ಕೇಳ್ತಾ ಇರೋವಂಥ ವಾಯ್ಸ್ ಬಂದು ಮೋನೋ AU400 ರೆಕಾರ್ಡ್ ಆಗ್ತಾ ಇರೋವಂಥದ್ದು. ಸೊ ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಾಕಂತ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ, ಇದು ಇವಾಗ ಯಾವ ಥರ ಬರ್ತದೆ ಇದು ಔಟ್ಪುಟ್ಟು ಅದೇ ಥರ ಹಾಕ್ತೀನಿ. ಇನ್ನೊಂದು ಮತ್ತೆ ನಾನು ಈ ನಾಯ್ಸ್ ರಿಡಕ್ಷನ್ ಮಾಡೋಕ್ಕೆ ಕೂಡ ಹಾಕ್ತೀನಿ. ಕ್ಲಿಯರ್ ಡಿಫ್ರೆನ್ಸು ನಿಮಗೆ ಗೊತ್ತಾಗಬೇಕು ಗುರು. ಆ ಕಾರಣದಿಂದ ಪ್ರೈಸ್ ನಾನು ತಗೊಂಡಾಗ ಪ್ರೈಸ್ ಬಂದು 600 ರೂಪಾಯಿ ಹತ್ತತ್ರ ಇತ್ತು. ಸೊ ಇವತ್ತು ನೋಡ್ಕೊಬಂದೆ, ಇವಾಗ 429 ರೂಪಾಯಿ ಆಗಿದೆ. ಪ್ರೈಸು ಗುರು ಸಖತ್ತು ವೇರಿ ಆಗ್ತಾ ಇರ್ತದೆ. ನಾನು ಒಂದು ಟೈಮಲ್ಲಿ ನೋಡಿದಾಗ 250 ರೂಪಾಯಿನ 290 ರೂಪಾಯಿನ ಎಷ್ಟು ಇತ್ತು. ಸೊ ನೀವು ನೋಡ್ಕೊಂಡು ತಗೊಳ್ಳಿ. ಇವಾಗ ಓಪನ್ ಮಾಡಿದ್ದೀನಿ, ಇವಾಗ ಓಪನ್ ಮಾಡಿ ಮಾತಾಡ್ತಾ ಇದ್ದೀನಿ. ಇದ್ಯಾವ ಥರ ಬರ್ತದೆ ಅಂತ ಹಂಗೆ ನೋಡ್ಕೊಳ್ಳಿ. ಮತ್ತು ವಾತಾವರಣ ಕೂಡ ಫುಲ್ಲು ಕ್ಲೌಡಿ ಆಗಿದೆ ಗುರು. ಮಳೆ ಬರ್ತದೆ ಅಂತ ಕೊಟ್ಟಿದ್ದಾರೆ, ಬಟ್ 2-3 ದಿನ ಹಂಗೆ ಕೊಡ್ತಾ ಇದ್ದಾರೆ, ಮಳೆ ಮಾತ್ರ ಬರ್ತಾ ಇಲ್ಲ. ಅದು ಆವ್ರೇಜ್ ಸ್ಪೀಡ್ ಅಂದರೆ ಒಂದು 60. ಸೊ ಇದರಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತದೆ ನೋಡೋಣ. ನಾವೆಲ್ಲ 100ರಲ್ಲೆಲ್ಲ ಹೋಗೋಕ್ಕಾಗಲ್ಲ, 100ರಲ್ಲಿ ಹೋಯ್ತದೆ ಗಾಡಿ, ನಮ್ಮ ಗಾಡಿ. ಬಟ್ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋ ಮಾಡೋದು ಬೇಡ, ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಸ್ಪೀಡ್ ಬಂದು 60 ಮೇಲಿದೆ. ಇವಾಗ ಯಾವ ಥರ ಬರ್ತದೆ ವಿಂಡ್ ನಾಯ್ಸು ಅಂತ ನೋಡೋಣ. ಕ್ಯಾನ್ಸಲೇಷನ್ ಯಾವ ಥರ ಇದೆ ಮೈಕ್ದು ಅಂತ ನೋಡೋಣ. ಇವಾಗ ಯಾವ ಥರ ಬರ್ತಿದೆ ಅಂತ ನೋಡಿ. ಅದನ್ನ ಓಪನ್ ಮಾಡ್ತೀನಿ. 60ರಲ್ಲಿ ಯಾವ ಥರ ಬರ್ತದೆ ಅನ್ನೋದು ನೋಡೋಣ. ಇವಾಗ ಹೆಲ್ಮೆಟ್ ವೈಸರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಇವಾಗ 60 ಸ್ಪೀಡ್ ಇದೆ, 65 ಇದೆ. ಸೊ ಇವಾಗ ಯಾವ ಥರ ವಿಂಡ್ ನಾಯ್ಸ್ ಬರ್ತಾ ಇದೆ, ವಿಂಡ್ ಕ್ಯಾನ್ಸಲೇಷನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಗೊತ್ತಾಗ್ತದೆ. ಯಾವುದೇ ವೆಹಿಕಲ್ ಕೂಡ ಬರ್ತಾ ಇಲ್ಲ. ಇವಾಗ ಬಂದು ನಾನು ನನ್ನ ಸಾಫ್ಟ್ವೇರಲ್ಲಿ ನಾಯ್ಸ್ ರಿಡಕ್ಷನ್ ಮಾಡಿದ್ದೀನಿ. ಸೊ ಇವಾಗ ಯಾವ ಥರ ಬರ್ತಾ ಇದೆ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದ್ದೀರಾ. ಓಹೋ, ಫುಲ್ಲು ಕ್ಲೌಡ್ ಆಯ್ತು ಗುರು, ಸಕ್ಕತ್ತಾಗಿದೆ. ಅಷ್ಟು ದಿನದಿಂದ ಬಿಸಿಲು ನೋಡಿ 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 ಈ ತರ ಹಸಿರು ಮತ್ತೆ ಈ ತರ ಮೋಡಗಳು ನೋಡಿದ್ರೇನೆ ಏನೋ ಒಂಥರ ಖುಷಿ, ಮನಸ್ಸಿಗೆ ತೃಪ್ತಿ. ಸ್ನೇಹಿತರೆ, ಮೈಕ್ ನ ಎಲ್ಲಾ ತರದಲ್ಲಿ ನಿಮ್ಗೆ ರಿವ್ಯೂ ಮಾಡಿ ತೋರಿಸಿದೀನಿ. ನಿಮ್ಗೆ ಪರ್ಚೇಸ್ ಮಾಡೋಕ್ಕೆ ಒಂದು ಒಳ್ಳೆ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಯಾವ ಮೈಕ್ ತಗೊಳ್ಬೇಕು ಅಂತ ಇರ್ತಾರಲ್ಲ, ಸೊ ಅವ್ರ ಹತ್ರ ಎಲ್ಲ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ಟ್ರಾವೆಲ್ ವಿಡಿಯೋದಲ್ಲಿ ಸಿಗೋಣ, ನಮ್ಮ ಮಾನ್ಸೂನ್ ರೈಡ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ಟೇ ಟ್ಯೂನ್ಡ್. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ರಿ. ಧನ್ಯವಾದಗಳು ಸ್ನೇಹಿತರೆ. ಅದ್ಭುತವಾಗಿದೆ. ಮೋಡ ಬಂದ್ರೇನೆ ಏನೋ ಒಂಥರ ನೇಚರ್ ಬ್ಯೂಟಿನೇ ಹೆಚ್ಚಾಗ್ತದೆ.